ನನಗೆ ಇದು ಡೌಟ್ ಇತ್ತು, ಏನಿದು ಈ ತರ ಇಲ್ಲಿ ಪಕ್ಕದಲ್ಲಿ ಕಾಡಿದೆ, ಕಾಡಿನ ಪಕ್ಕನೇ ಇದು ಮಾಡಿದೆ, ಹೇಗೆ ಪರ್ಮಿಷನ್ ಸಿಗ್ತಾ ಇದೆ ಆ ಥರ ಕಾಡಿನ ಪಕ್ಕ ಟೀ ಎಸ್ಟೇಟ್ ಮಾಡೋದಕ್ಕೆ ಅಥವಾ ನಿಮ್ಗೆ ಈ ಥರ ತರಕಾರಿ ಬೆಳೆಯೋದಕ್ಕೆ ಅಂತ ನನಗೆ ಡೌಟ್ ಬರ್ತಿತ್ತು. ಅದೇನು ಅದು ನಿಮಗೆ ಮೊದಲಿಂದನೂ ಬಂದಿರೋದಾ? ನಮ್ಮ ತಾತನ ಕಾಲದಿಂದ ಕೊಟ್ಟಿದ್ದಾರೆ ಸರ್ ಅದು. ಓಕೆ ಗೊತ್ತಿಲ್ಲ, ಇದೆಲ್ಲ ರಿಸರ್ವ್ ಫಸ್ಟ್ ಆಗುತ್ತೆ ಸರ್. ಓಕೆ, ಅದನ್ನ ಯಾರು ತೆಗಿಯೋದಕ್ಕೆ ಹೋಗಲ್ಲ. ಅದು ಯಾರು ಸೊ ಯಾವುದು ಕ್ಯಾರೆಟ್? ಓಕೆ, ಅದು ಹಣ ಬರ್ತಾರಲ್ಲ. ಗುಡ್. ಆಕ್ಚುಲಿ ನಿಮ್ಮ ಹೆಸರು? ವಿಶ್ವನಾಥನ್ ಅಂತನಾ? ಸೊ ಈಗ ನನ್ನ ಪ್ರಶ್ನೆ ಏನಂದ್ರೆ, ಇದು ಊಟಿಯಲ್ಲಿ ಈ ತರ ಎಲ್ಲ ಬೆಟ್ಟ ಎಲ್ಲ ಫಸ್ಟ್ ಕಾಡ್ ಇತ್ತಲ್ವಾ, ಕಾಡೆಲ್ಲ ತೆಗೆದು ಈ ತರ ವ್ಯವಸಾಯ ಮಾಡೋದಕ್ಕೆ ಹೇಗೆ ನಿಮಗೆ ಪರ್ಮಿಷನ್ ಸಿಕ್ತಾ? ಇದೆಲ್ಲ ನಮ್ದು ಸ್ವಂತ. ಮೊದ್ಲು ಕಾಡ್ ಇತ್ತಲ್ಲ, ಇದು ಕಾಡು ನಮ್ಮ ತಾತನ ಕಾಲಕ್ಕೆ ಅದೆಲ್ಲ ಕೊಟ್ಟಿದ್ದಾರೆ ನಮ್ಗೆ. ಹಾ, ಅದೇ ತಾತನ ಕಾಲ ಅಂದ್ರೆ ನಮ್ಮಪ್ಪ ಹಂಗೆ ಪ್ರೋಟೀನ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈಗ ಅಲ್ಲಿ ನೋಡಿದ್ರೆ ಅದೆಲ್ಲ ಈಗ ಕಾಡಿದೆ, ಅದೆಲ್ಲ ಫಾರೆಸ್ಟ್ ಸೇರುತ್ತೆ. ಅದೆಲ್ಲ ಫಾರೆಸ್ಟ್. ಅದ್ರ ಪಕ್ಕನೆ ಈಗ ಟೀ ಬೆಳೆದಿದ್ದಾರೆ, ಅದು ಕೊಟ್ಟಿದ್ದಾರೆ ಸರ್. ಹಾ, ಅದು ಟೀ ಬಂದು ನಮ್ ತಾತನಿಗೆ ಕೊಟ್ಟಿದ್ದಾರೆ. ಅವರು ಫಸ್ಟ್ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ, ತಾತನ ಕಾಲದಲ್ಲಿ ಅದೇ ವ್ಯವಸಾಯ ಮಾಡ್ತಾ ಇದ್ವಿ. ಓಕೆ. ಸೊ ಈಗ ನೀವೇನಕ್ಕೆ ಈಗ ಏನದು ಹೊಡಿತಾ ಇರೋದು, ಕೀಟನಾಶಕನ ಅಥವಾ ಇದು ಬಂದು ಬೆಟ್ಟಕ್ಕೆ ಒಳಗಡೆ ಹೂ ಇದೆ, ಅದಕ್ಕೆ ಮದ್ದಾಗ್ತಾ ಇದೀರಾ? ಏನಕ್ಕೆ ಅಂದ್ರೆ ಈಗ ಏನಾದ್ರು ಹುಳ ಏನಾದ್ರು ಕಂಡಿದ್ಯಾ ನಿಮ್ಗೆ? ಹುಳ ಅಥವಾ ರೋಗ ಏನಾದ್ರು ಕಂಡಿದ್ಯಾ? ಇದೆ ಸರ್, ಒಳಗಡೆ ಇದೆ. ಓಕೆ. ಅಥವಾ ನೀವು ಇಂತಿಂತ ಇದು ನಾಟಿ ಮಾಡಾದ್ಮೇಲೆ ಇಂತಿಷ್ಟು ದಿವಸಕ್ಕೆ ಇದನ್ನ ಹಾಕ್ಬೇಕು ಅನ್ನೋದು ನಿಮ್ಗೆ ಆ ತರದ್ ಅದೇನು ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದೀರಿ? ಅದು ಇರ್ಲಿ ಇಲ್ದೆ ಹೋಗ್ಲಿ ಅದನ್ನ ಮಾಡ್ತೀರಾ ಆ ತರ? ಓಕೆ. ಇದೇನದು ಈಗ ಬ್ರೊಕೋಲಿ ಹಾಕಿರೋದಾ? ಓಕೆ. ಸೊ ನಿಮ್ಗೆ ಇದನ್ನ ಹಾಕ್ಬೇಕು ಅಂತ ಹೇಳ್ಕೊಡೋದು ಯಾರು? ಯಾರಿಲ್ಲ ಸರ್, ನಮ್ಮ ಅಪ್ಪನಿಂದ ಹೇಳ್ಕೊಟ್ಟ. ಅದು ಈ ತರ ರಾಸಾಯನಿಕ ಸಿಂಪಡಣೆ ಮಾಡ್ಬೇಕು ಅಂತ ಎಲ್ಲ ಸಿಗ್ತದೆ ಸರ್ ಈಗ. ಓಕೆ, ಎಲ್ಲ ಅಂಗಡಿಗಳಲ್ಲೆಲ್ಲ ಸಿಗ್ತದೆ. ಬಟ್ ಈಗ ಇದು ಬಿಟ್ಟು ನಿಮ್ಗೆ ಯಾವ್ದಾದ್ರು ಬೇವಿನ ಕಷಾಯ ಮಾಡ್ಕೊಳ್ಳುವಂತ ನಿಮ್ಮಲ್ಲಿ ರಾಸುಗಳಿಲ್ಲ? ಅಲ್ಲಿ ಕಾಣಿಸ್ತಾ ಇದೆ, ಹಸುಗಳು ಕಾಣಿಸ್ತಾ ಇದೆ. ಅದು ಒಳಗಡೆ ಫಸ್ಟ್ ಹಾಕ್ತಿವಿ ನಾನು. ಫಸ್ಟ್ ಹಾಕಿಬಿಟ್ಟು ಅದು ಗೊಬ್ಬರ ಹಾಕ್ತಿರಿ, ಹಾಕಿಬಿಟ್ಟು ಆಮೇಲೆ ಗಾಡಿ ಓಡಿಸ್ಬಿಟ್ಟು ಆಮೇಲೆ ಮಾಡ್ತೀವಿ. ಆದ್ರೆ ಅದ್ರದ್ದು ಗಂಜಲ ತಗೊಂಡು ಅದು ಗಂಜಲಕ್ಕೆ ಒಂದ್ ಸ್ವಲ್ಪ ಬೇವಿನ ಎಲೆ ಏನಾದ್ರು ಸಿಕ್ಕಿದೆ ಅಥವಾ ಬೇವಿನ ಹಿಂಡಿ, ಈ ನೀಮ್ ಕೇಕ್ ಅಂತ ಬರುತ್ತಲ್ಲ, ಆ ತರದ್ದೇನಾದ್ರೂ ಕಷಾಯ ಮಾಡ್ಕೊಂಡು ಸ್ಪ್ರೇ ಮಾಡ್ಬೇಕು ಅಂತ ಅದೆಲ್ಲ ಮಾಡಲ್ಲ? ಹೇಳ್ತಾರೆ ಸರ್, ನಾವು ಮಾಡಲ್ಲ. ಯಾರು ಹೇಳ್ತಾರೆ? ಅದು ಮಾಡಕ್ಕೆ ಟೈಮ್ ಇಲ್ಲ ಸರ್. ಮತ್ ಬೇರೆ ಏನ್ ಕೆಲಸ ಇರತ್ತೆ ನಿಮ್ಗೆ? ಬೇರೆ ಏನಿಲ್ಲ, ಇದು ಹಾಕ್ಬಿಟ್ಟು ಇನ್ಮೇಲೆ ಕಸ ಬರ್ತಾ ಇದೆ ಸರ್, ಅದೊಂದು ಮದ್ದಿದೆ. ಇದು ಅದೇ ಕಳೆನಾಶಕ ಅದು ಹಾಕ್ತಿವಿ. ಓಕೆ. ಆಮೇಲೆ ನಂಬರ್ 4 ಅಂತ ಒಂದು ಗೊಬ್ಬರ ಇದೆ, ಅದನ್ನ ಹಾಕ್ತಿವಿ. ಓಕೆ. ಆಮೇಲೆ ನಂಬರ್ 4 ಅಂತ ಗೊಬ್ಬರ, ಗೊಬ್ಬರ ಅದು ರಾಸಾಯನಿಕ ಗೊಬ್ಬರ ಇರ್ಬೇಕದು. ಓಕೆ. ಪೊಟ್ಯಾಶು, ಕ್ಯಾಲ್ಸಿಯಂ ಅದಕ್ಕೆ. ಓಕೆ. ಆಮೇಲೆ ಒಂದು 3 ಕ್ಯಾಲ್ಸಿಯಂ ಮದ್ದು ಕೊಡ್ತೀವಿ. ಓಕೆ, ಅಷ್ಟೇ. ಇದು ನಿಮ್ಮ ಮನೆನಾ? ಇದು ನಮ್ಮ ಮನೆ, ದೊಡ್ಡಪ್ಪ ಮನೆ. ನಮ್ಮ ಊರು ಮೇಲ್ಗಡೆ ಅಲ್ಲಿದೆ, ಮೇಲೆ ಇದೆಯಾ? ಓಕೆ. ನಮ್ ದೊಡ್ಡಪ್ಪ ಫಸ್ಟ್ ಇಲ್ಲಿ ಬಂದಿದ್ದು, ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದ. ಓಕೆ. ಆಮೇಲೆ ನಾನು ನಮ್ಮ ಅಣ್ಣ. ಓಕೆ. ಸೊ ಅಂದ್ರೆ ಈಗ ನಿಮ್ದು ಎಷ್ಟು ಎಕರೆ ಇದೆ ಇಲ್ಲಿ? ಕ್ಯಾರೆಟ್ ಅದು ಅಲ್ಲಿ ಇದೆ, ಅದಕ್ಕೆ ಹಾಕ್ತೀವಿ ಈಗ. ಆಮೇಲೆ ಈ ಕ್ಯಾರೆಟ್, ಅದ್ರ ಪಕ್ಕದಲ್ಲಿ ಆಮೇಲೆ ಈ ಬೀನ್ಸ್ ಇದೆ ಅಲ್ವಾ? ಓಕೆ. ಬೀನ್ಸ್ ಹಾಕ್ಬೇಕು ಅದಕ್ಕೆ. ಓಕೆ. ಆ ಮೂಟೆಯಲ್ಲಿ ಇರೋದೇನದು? ಅದು ಬಂದು ಆಡು ಇದೆ, ಆಡಿನ ಗೊಬ್ಬರ. ಓಕೆ, ಓಕೆ. ಶೀಪ್ ಗೊಬ್ಬರ. ಓಕೆ, ಓಕೆ, ಓಕೆ. ಸೊ ಇವಾಗ ನಿಮ್ದು ಇಷ್ಟಿದ್ರೆ ಈಗ ಕಳೆಗೆ ಬರ್ತದೆ ಅಂತ ಅದಕ್ಕೆ ಕಳೆನಾಶಕ ಹಾಕ್ತೀರಿ ಅಂದ್ರಲ್ಲ, ಅದನ್ನ ನೀವೇ ಮಾಡಕ್ಕಾಗಲ್ವಾ ಸಮಯ ಸಿಕ್ಕಿದಾಗ? ಅದ್ರ ಬೇರೆ ಏನಾದ್ರು ಕೆಲಸ ಮಾಡ್ತೀರಾ ನೀವು ಇದು ಬಿಟ್ಟು? ಇದಕ್ಕೆ ಟೈಮ್ ಇಲ್ಲ ಸರ್, ಇದು ಮಾಡ್ಬೇಕು, ಅಲ್ಲಿ ಟೀ ಲೀಫ್ ಎತ್ಬೇಕು. ನೀವು ಅದಕ್ಕೆ ಲೇಬರ್ಗೆ ಹೋಗ್ತೀರಾ ಟೀ ಲೀಫ್ ಎತ್ತೋದಕ್ಕೆ? ನಿಮ್ದು ಇದೆ, ನಮ್ದು ಎತ್ತಬೇಕು. ಓಕೆ. ಸೊ ಅವೆಲ್ಲ ಮಾಡ್ಬೇಕಂತೇಳಿ ಈಗ ಇದು ಸುಲಭ ಆಗ್ಬಿಡತ್ತೆ ಇದು ಹಾಕಿದ್ರೆ ಅಂತ ಹೇಳಿ ಇದು ಮಾಡೋದಾ? ಓಕೆ. ಸೊ ಇದೇನು ಇದು ಇಲ್ಲಿಂದ ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ಕರ್ನಾಟಕ ಅಲ್ಲಿಗೆಲ್ಲ ಹೋಗ್ತದ ಇದು? ಸರ್, ನಮ್ಮ ಊಟಿ ಮಾರ್ಕೆಟ್ ಇದೆ, ನಮ್ಮ ಇಲ್ಲಿಂದ ಮಾರ್ಕೆಟ್ ಎತ್ಕೊಂಡು ಕೊಡ್ತೀವಿ. ಆಮೇಲೆ ಅವರು ಹಂಗೆ ಕೊಡ್ತಾರೆ, ಬೆಂಗಳೂರು, ಅಲ್ಲಿ ಮೈಸೂರು, ಆ ಕಡೆ ಎಲ್ಲ ಹೋಗುತ್ತೆ ಊಟಿಯಿಂದ. ನೋಡಿ ಪ್ರಯತ್ನ ಪಡಿ, ಎಲ್ಲಿ ಸಮಯ ಆದಷ್ಟು. ಈಗ ಏನ್ ಗೊತ್ತಾ, ನೀವು ಈಗ ನಾ ಹೇಳಿದ್ನಲ್ಲ, ಅದು ಈಗ ನಿಮ್ಮಲ್ಲಿ ಅಲ್ಲಿ ಹಸುಗಳಿದೆ, ಅದ್ರ ಗಂಜಲ ತಗೊಂಡು ನೀವು ಮಾಡಿ ಮೊದ್ಲೇ ಇಟ್ಬಿಡ್ಬೇಕು ಒಂದು ಮಣ್ಣಿನ ಮಡಕೆಯಲ್ಲಿ. ನೀವೇನ್ ಅಂಗಡಿಯಿಂದ ಹೋಗಿ ತರ್ತೀರಾ
ಅದ್ರ ಬದಲು ಅದು ಇರ್ತದೆ. ಈಗ ನೀವು ಗಂಜಲ ಶೇಖರಣೆ ಆಗುವಂತದ್ದು ಏನು ವ್ಯವಸ್ಥೆ ಮಾಡ್ಕೊಂಡಿಲ್ವಾ ನೀವು? ಇಲ್ಲ ಮಾಡಿಲ್ಲ ಸರ್. ಮಾಡಿಲ್ವಾ? ಮಾಡ್ಬೇಕು. ಇವಾಗ ನೋಡಿ, ನಾವು ಬೆಂಗಳೂರವರು, ನಾವ್ ಇದನ್ನ ತಿನ್ಬೇಕು ಅಂದ್ರೆ ನಮ್ಗೆ ಬೇಜಾರಾಗ್ತದಲ್ಲ. ಅಷ್ಟೊಂದು ಕೆಮಿಕಲ್ ಇಲ್ಲ ಸರ್ ಇದು. ಹಾ, ಅಷ್ಟೊಂದು ಕೆಮಿಕಲ್ ಈಗ ಸ್ಮೆಲ್ ಬರ್ತಾ ಇದೆ ಸ್ಪ್ರೇ ಮಾಡಿದ್ರೆ. ಒಳಗಡೆ ಈ ಹೂ ಇದೆ ಅಲ್ವಾ, ಇದು ಚೆಡಿಗೆ ಪಡಲ್ಲ ಸರ್. ಅದೇ ನೀವು ಮೊದ್ಲೇ ಅದನ್ನ ತಯಾರು ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಸ್ಪ್ರೇ ಮಾಡ್ಕೋಬಹುದು. ನೋಡಿ, ಅಲ್ಲೊಬ್ರು ಮಾಡ್ತಾ ಇದ್ದಾರೆ. ಅವ್ರು ಯಾರು? ಅವ್ರು ನಮ್ ಫ್ರೆಂಡ್ ಸರ್. ಅವ್ರು ನಿಮ್ ಫ್ರೆಂಡ್? ನೀವು ಓಕೆ, ಅವ್ರು ನಿಮಗೆ, ಅದು ನಿಮ್ದೇನಾ? ಇಲ್ಲ ನಮ್ದೇ. ಓಕೆ, ಅದೇನೆ ಒಂದು ಪ್ಲಾನ್ ಮಾಡ್ಕೊಂಡ್ ಮಾಡಿದ್ರೆ ಒಂದ್ ಸ್ವಲ್ಪ, ಯಾಕೆಂದ್ರೆ ಪರಿಸರ ನಾವು ಹಾಳು ಮಾಡ್ಕೊಂತ ಇದೀವಿ. ಇದಕ್ಕೆ ಇದಾಗ್ಬಿಟ್ರೆ ಇನ್ನೇನು ಇದಿಲ್ದೇನೆ ಬೆಳೆಯೋದಕ್ ಆಗಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಡ್ತೀವಿ. ಟ್ರೈ ಮಾಡಿ. ಅಂದ್ರೆ ನಿಮ್ಮ ಹಸುಗಳದು ಗಂಜಲ ತಗೊಂಡು ಅದನ್ನ ಶೇಖರಣೆ ಮಾಡ್ಕೊಂಡು ನೋಡಿ, ನೀಮ್ ಕೇಕು ಅಥವಾ ಹೊಂಗೆ ಕೇಕು ಇಂಥವನ್ನೆಲ್ಲ ಸಿಗ್ತವೆ. ಅವುಗಳಲ್ಲಿ ಈ ತರ ಔಷಧೀಯ ಗುಣಗಳಿರ್ತವೆ. ಈ ಏನು ನೀವು ರೋಗ ಅಂತಿದ್ದೀರಿ ಅಥವಾ ಈಗ ಮತ್ತೆ ಪರಿಸರದಲ್ಲಿ ಈಗ ಇವುಗಳೇನಾದ್ರೂ ಹುಳಗಳು ತಿಂದ್ರೆ ಇವುಗಳನ್ನ ತಿನ್ನುವಂತಹ ಬೇರೆ ಹುಳಗಳನ್ನ ಇದಾವೆ, ಪ್ರಕೃತಿಯಲ್ಲಿ ಇದಾವೆ. ನಾವು ಈ ತರ ರಾಸಾಯನಿಕವನ್ನು ಸಿಂಪಡಣೆ ಮಾಡಿದಾಗ ಅವುಗಳು ನಾಶ ಆಗ್ಬಿಡ್ತವೆ. ಆ ವೈವಿಧ್ಯತೆ ಇರುತ್ತಲ್ಲ ಪರಿಸರದಲ್ಲಿ, ಅದು ನಾಶ ಆಗ್ಬಿಡುತ್ತೆ. ಟ್ರೈ ಮಾಡಿ ನೋಡಿ ಅದರಿಂದ. ಹೌದೌದು. ಈಗ ನಿಮ್ಗೆ ಇದು ರಾಸಾಯನಿಕ ಸಿಂಪಡಣೆ ಮಾಡಿ ಈಗ ಏನ್ ಖರ್ಚು ಬೀಳ್ತದೆ, ಈಗ ಇದರಿಂದ ನಿಮ್ಗೆ ಏನು ಮತ್ತೆ ರಿಟರ್ನ್ಸ್ ಬರ್ತದೆ, ಇದನ್ನೆಲ್ಲ ಮಾರಿದ್ಮೇಲೆ ನಿಮ್ಗೆ ಏನ್ ಆದಾಯ ಬರ್ತದೆ, ಅದೆಲ್ಲ ಅಲ್ಲಿಗೆ ಸ್ವಲ್ಪ ನಿಮ್ಗೆ ಆದಾಯ ಬರ್ತದೆ, ಖರ್ಚು ಎಲ್ಲ ಕಳೆದು ಬರ್ತದೆ. ಆದ್ರೆ ನೀವು ಇನ್ನ ಸ್ವಲ್ಪ ನಿಮ್ಮ ಆದಾಯ ಕೂಡ ಜಾಸ್ತಿ ಆಗ್ತದೆ. ನೀವು ಅಂತದೇ ನೀವು ಮಾಡ್ಕೊಂಡೋದ್ರೆ ಆದಾಯನೂ ಜಾಸ್ತಿ ಆಗ್ತದೆ, ಪರಿಸರನು ಸ್ವಲ್ಪ ಸಂರಕ್ಷಣೆ ಆಗ್ತದೆ. ಮಾಡಿ. ನಿಮ್ಮ ಹೆಸರು ವಿಶ್ವನಾಥನ್ ಅಂತ ಹೇಳಿದ್ರಲ್ಲ, ಥ್ಯಾಂಕ್ಸ್ ನೀವು ಮಾತಾಡಿದಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ನೋಡಿ ಅದನ್ನ ಟ್ರೈ ಮಾಡಿ. ಓಕೆ, ಇಲ್ಲ ಬೇಡಿ, ನಾವು ಹೊರಡ್ತೀವಿ. ಓಕೆ, ಬಾಯ್.